ದೇವಲೋಕದಲ್ಲಿ ಇರ್ಬೇಕಾದಂತಹ ಮರ ಇದ್ದಕ್ಕಿದ್ದಾಗೆ ಭೂಮಿ ಮೇಲ್ಗಡೆ ಬೆಳೆದು ವಿಚಿತ್ರವಾಗಿರುವಂತಹ ಕ್ರಿಯೇಚರ್ಗಳನ್ನ ಹುಟ್ಟಾಗ್ತಾ ಇದೆ. ಅದು ಆ ರೀತಿ ಯಾಕೆ ಮಾಡ್ತಾ ಇದೆ? ಆ ಕ್ರಿಯೇಚರ್ಗಳ ಜೊತೆ ಈ ಡ್ರಾಗನ್ಗೆ ಏನ್ ಕೆಲ್ಸ? ಈ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ಶಾಜಮ್ ಫ್ಯೂರಿ ಆಫ್ ದ ಗಾಡ್ ಅಂತ. ಇದೊಂದು ಸೂಪರ್ ಹೀರೋ ಫಿಲ್ಮ್. ಈ ಮೂವಿ ಅಂತೂ ತುಂಬಾನೇ ಅದ್ಭುತವಾಗಿದೆ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೆ ಈ ಮೂವಿಯ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಕತೆ ಶುರುವಾದಾಗ ಒಂದು ಮ್ಯೂಸಿಯಂ ನ ತೋರಿಸ್ತಾರೆ. ಅದ್ರೊಳಗಡೆ ಇಬ್ರು ಸೋಲ್ಜರ್ಸ್ಗಳು 2000 ವರ್ಷಗಳಿಗಿಂತ ಹಳೇದಾಗಿರುವಂತಹ ಒಂದು ಪ್ರಾಚೀನ ಕಾಲದ ಅಮೂಲ್ಯವಾದ ಆಯುಧನ ನೋಡೋದಕ್ಕೆ ಅಂತ ಬಂದಿರ್ತಾರೆ. ಅದಕ್ಕೆ ಸ್ಟಫ್ ಆಫ್ ದ ಗಾಡ್ಸ್ ಅಂತ ಕರೀತಾರೆ. ಆ ಆಯುಧದ ಬಗ್ಗೆ ಡೀಸೆಂಟ್ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಈಗಿರ್ಬೇಕಾದ್ರೆ ಆ ಸೋಲ್ಜರ್ಸ್ಗಳು ಆ ವೆಪನ್ ಇರುವಂತಹ ಗ್ಲಾಸ್ ನ ಪೀಸ್ ಮಾಡಿ ಅವ್ರು ಹಾಕಿರುವಂತಹ ಹೆಲ್ಮೆಟ್ ನ ರಿಮೂವ್ ಮಾಡ್ತಾರೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಅವರು ಬೇರೆ ಯಾರು ಅಲ್ಲ, ಅಟ್ಲಾಸ್ ನ ಮಕ್ಕಳಾದ ಕಲಿಪ್ಸೋ ಮತ್ತೆ ಎಸ್ಪೆರಾ ಅಂತ. ಅವ್ರುಗಳು ಆ ಪ್ರಾಚೀನ ಕಾಲದ ಆಯುಧನ ತಗೊಂಡೋಗೋದಕ್ಕೆ ಅಂತಾನೆ ಅಲ್ಲಿಗೆ ಬಂದಿರ್ತಾರೆ. ಅವರಿಬ್ರು ಆಯುಧನ ಟಚ್ ಮಾಡಿದ ಕೂಡಲೇ ಅವ್ರಗಳಿಗೆ ಸೂಪರ್ ಪವರ್ ಬಂದ್ಬಿಡುತ್ತೆ. ಆದ್ರೆ ಆ ಆಯುಧ ಮಧ್ಯಕ್ಕೇನೆ ಕಟ್ಟಾಗಿರುತ್ತೆ. ಅದು ಯಾಕೆ ಅಂತ ನಮ್ಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಆ ಆಯುಧದ 2 ಪೀಸ್ಗಳನ್ನು ಅವರಿಬ್ರು ತಗೊಂಡೋಗೋದಕ್ಕೆ ಅಂತ ನೋಡ್ತಿರ್ಬೇಕಾದ್ರೆ ಅವರನ್ನ ತಡೆಯೋದಕ್ಕೆ ಅಂತ ಅವ್ರ ಹತ್ರ ಒಬ್ಬ ಬರ್ತಾನೆ. ಅವಾಗ ಅವನಿಗೆ ಕಲಿಪ್ಸೋ ಕಿವಿನಲ್ಲಿ ಏನೋ ಹೇಳ್ತಾಳೆ. ಆ ಮಾತನ್ನ ಕೇಳಿಸ್ಕೊಂಡು ಆ ಮನುಷ್ಯ ಜೋಂಬಿ ತರ ಕನ್ವರ್ಟ್ ಆಗಿ ಅಲ್ಲಿದ್ದವ್ರ ಮೇಲೆಲ್ಲ ಅಟ್ಯಾಕ್ ಮಾಡಿ ಅವ್ರಗಳಿಗೂ ಕೂಡ ಕಿವಿನಲ್ಲಿ ಕಲಿಪ್ಸೋ ಹೇಳಿದ ರೀತಿನೇ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಒಬ್ರಿಂದ ಒಬ್ರು ಜೋಂಬಿಗಳಾಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಆ ಸಮಯದಲ್ಲಿ ಕಲಿಪ್ಸೋ ಮತ್ತೆ ಎಸ್ಪೆರಾ ಇಬ್ರು ಸ್ಟಫ್ ಆಫ್ ದ ಗಾಡ್ಸ್ ವೆಪನ್ ನ ತಗೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅವ್ರನ್ನ ತಡೆಯೋದಕ್ಕೆ ಅಂತ ಅವ್ರ ಹತ್ರ ಡೋಸೆಂಟ್ ಬಂದಾಗ ಅವ್ರುಗಳು ಅಲ್ಲೇ ಪಕ್ಕದಲ್ಲಿದ್ದಂತಹ ಪ್ರತಿಮೆಗಳನ್ನೆಲ್ಲ ಪೀಸ್ ಮಾಡಿ ಆ ಮ್ಯೂಸಿಯಂ ಒಳಗಡೆ ಸ್ಮೋಕ್ ಸ್ಪ್ರೆಡ್ ಆಗೋ ರೀತಿ ಮಾಡ್ತಾರೆ. ಆ ಸ್ಮೋಕ್ ಕ್ಲಿಯರ್ ಆಗೋಷ್ಟರಲ್ಲಿ ಅಲ್ಲಿದ್ದಂತಹ ಜನಗಳೆಲ್ಲ ಮಣ್ಣಿನ ಬೊಂಬೆಗಳಾಗಿ ಕನ್ವರ್ಟ್ ಆಗಿರ್ತಾರೆ. ನಂತರ ನಮ್ಗೆ ಶಾಜಮ್ ನ ತೋರಿಸ್ತಾರೆ. ಇವನೇ ಈ ಮೂವಿಯಲ್ಲಿ ಇರುವಂತಹ ಸೂಪರ್ ಹೀರೋಸ್ ಗಳಿಗೆ ಲೀಡರ್. ಆದ್ರೆ ಅವನ ಶಕ್ತಿನ ನೋಡಿ ನನಗೆ ಬ್ಯಾಟ್ಮ್ಯಾನ್ ಮತ್ತೆ ಅಕ್ವಾಮ್ಯಾನ್ ಗಿಂತ ಜಾಸ್ತಿ ಶಕ್ತಿ ಇಲ್ಲ. ನನಗ್ ಗೊತ್ತು ನಾನು ತುಂಬಾ ವೇಗವಾಗಿ ಚಲಿಸ್ತೀನಿ ಅಂತ. ಅದನ್ನೇ ನೋಡಿ ನನ್ನ ಕುಟುಂಬದವರೆಲ್ಲ ನನ್ನನ್ನ ಲೀಡರ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ನನಗೆ ಇದಕ್ಕಿಂತ ಜಾಸ್ತಿ ಶಕ್ತಿ ಬೇಕು ಅಂತ ಮಕ್ಕಳು ಡಾಕ್ಟರ್ ಹತ್ರ ಕೇಳ್ತಾ ಇರ್ತಾನೆ. ಅದಕ್ಕೆ ಆ ಡಾಕ್ಟರ್ ನನ್ನ ಹತ್ರ ನಿಮ್ಗೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಿರ್ತಾರೆ. ಅವಾಗ ಶಾಜಮ್ ಅವರಿಗೆ ನಾನೊಬ್ಬ ಅನಾಥ, ನನ್ನ ತಂದೆ ಮುಖನ ನಾನು ನೋಡೇ ಇಲ್ಲ. ನನ್ನ ತಾಯಿ ಒಂದು ಜಾತ್ರೆಯಲ್ಲಿ ಕಣ್ಮರೆ ಆಗ್ತಾರೆ. ಅದಾದ್ಮೇಲೆ ನಾನು ಒಂದು ಅನಾಥಾಶ್ರಮದಲ್ಲಿ ಬೆಳ್ದೆ. ಅಲ್ಲಿ ನಾನು ಬಹಳಷ್ಟು ಕಷ್ಟಪಟ್ಟೆ. ಆದ್ರೆ ಒಂದಿನ ನನ್ನನ್ನ ಒಬ್ಬ ಮಾಂತ್ರಿಕ ಕರ್ಕೊಂಡೋಗಿ ನನ್ಗೆ ಸೂಪರ್ ಪವರ್ ಕೊಟ್ಟ. ನಂತರ ನನ್ಗೆ ಒಂದು ಫ್ಯಾಮಿಲಿ ಸಿಕ್ತು. ಅವ್ರಗಳಿಗೂ ಕೂಡ ಆ ಮಾಂತ್ರಿಕ ತನ್ನ ಮಂತ್ರದಂಡದಿಂದ ಶಕ್ತಿ ಕೊಟ್ಟು ಕಣ್ಮರೆ ಆದ ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ನಮ್ಗೆ ಶಾಜಾಮ್ ಇರುವಂತಹ ಮನೆನ ತೋರಿಸ್ತಾರೆ. ಇವನ ಹೆಸರು ಬಿಲ್ಲಿ ಬ್ಯಾಟ್ಸನ್ ಅಂತ. ಇವನಿಗೆ ಶಕ್ತಿ ಬಂದಾಗ ಇವನೇ ಶಾಜಾಮ್ ಆಗಿ ಕನ್ವರ್ಟ್ ಆಗ್ತಿರ್ತಾನೆ. ಹಾಗೆ ಇವನ ಹೆಸರು ಫ್ರೆಡಿ ಫ್ರೀಮ್ಯಾನ್ ಅಂತ. ಇವನ ಹೆಸರು ಯುಗೆನ್ ಚಾಯ್. ಹಾಗೆ ಇವ್ರ ಹೆಸರು ವಿಕ್ಟರ್ ಅಂತ. ಇವರೇ ಬಿಲ್ಲಿನ ಬಿಟ್ಟು ಉಳಿದಿರುವಂತಹ ಸೂಪರ್ ಹೀರೋಸ್ ಗಳಿಗೆ ತಂದೆ ಆಗ್ಬೇಕು. ಇವರು ಬಿಲ್ಲಿ ಬ್ಯಾಟ್ಸನ್ಗೆ ಸಾಕು ತಂದೆ ಆಗ್ತಾರೆ. ಹಾಗೆ ಇವರು ರೋಸಾ ಅಂತ. ಇವರು ವಿಕ್ಟರ್ಗೆ ವೈಫ್ ಆಗ್ಬೇಕು. ಅಂದ್ರೆ ಸೂಪರ್ ಹೀರೋಸ್ ಗಳಿಗೆಲ್ಲ ಇವರೇ ತಾಯಿ. ಬಿಲ್ಲಿಂಗ್ ಮಾತ್ರ ಇವರು ಸಾಕು ತಾಯಿ ಆಗ್ತಾರೆ. ಇವಳ ಹೆಸರು ಡಾರ್ಲಾ ಅಂತ. ಇವಳು ಕೂಡ ಸೂಪರ್ ಹೀರೋ. ಹಾಗೆ ಇವಳ ಹೆಸರು ಮ್ಯಾರಿ ಅಂತ. ಹಾಗೆ ಇವನ ಹೆಸರು ಪೆಡ್ರಪೆನಾ ಅಂತ. ಇವ್ರುಗಳೆಲ್ಲ ಸೂಪರ್ ಹೀರೋಸ್ ಗಳೇ. ಈಗಿರ್ಬೇಕಾದ್ರೆ ಫ್ರೆಡಿ ಒಂದು ನ್ಯೂಸ್ ನ ಕೇಳಿಸ್ಕೊಳ್ತಾನೆ. ಅದೇನಂದ್ರೆ ಫ್ರಾಂಕ್ಲಿನ್ ಹತ್ರ ಇರುವಂತಹ ಬ್ರಿಡ್ಜ್ ರೋಪ್ ಗಳೆಲ್ಲ ಕಟ್ಟಾಗಿ ಆ ಬ್ರಿಡ್ಜ್ ಕೆಳಗಡೆ ಬೀಳುವಂತಹ ಸಂಭವವಿದೆ ಅಂತ ಬರ್ತಿರುತ್ತೆ. ಅದರಿಂದ ಅವ್ರಗಳೆಲ್ಲ ಒಟ್ಟಾಗಿ ಹೊರಗಡೆ ಬಂದು ಸೂಪರ್ ಹೀರೋಸ್ ಗಳಾಗಿ ಫ್ರಾಂಕ್ಲಿನ್ ಬ್ರಿಡ್ಜ್ ಹತ್ರ ಇರುವಂತಹ ಜನಗಳನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಾರೆ. ಆ ಸಮಯದಲ್ಲಿ ಆ ಬ್ರಿಡ್ಜ್ ಮೇಲ್ಗಡೆ ಒಂದು ಟ್ರಕ್ ಪಲ್ಟಿಯಾಗಿ ತುಂಬಾ ವೆಹಿಕಲ್ ಗಳು ಜಾಮ್ ಆಗ್ಬಿಟ್ಟಿರ್ತವೆ. ಅದರಿಂದ ಆ ಬ್ರಿಡ್ಜ್ ಗೆ ವೇಟ್ ಜಾಸ್ತಿ ಆಗಿ ಅದನ್ನ ಹ್ಯಾಂಗ್ ಮಾಡಿರುವಂತಹ ರೋಪ್ ಗಳೆಲ್ಲ ಕಟ್ ಆಗ್ತಿರ್ತವೆ. ಹಾಗಾಗಿ ಆ ಬ್ರಿಡ್ಜ್ ಅರ್ಧಕ್ಕೆನೆ ಕಟ್ಟಾಗಿ ಅದ್ರ ಮೇಲ್ಗಡೆ ಇದ್ದಂತಹ ಕಾರ್ ಗಳೆಲ್ಲ ಕೆಳಗಡೆ ಬೀಳ್ತಿರ್ತವೆ. ಆ ಸಮಯದಲ್ಲಿ ಒಬ್ರು ಲೇಡಿ ಒಂದು ಕಾರ್ ಒಳಗಡೆ ಲಾಕ್ ಆಗ್ಬಿಟ್ಟಿರ್ತಾರೆ. ಇನ್ನೇನ್ ಅವ್ರು ಇರುವಂತಹ ಕಾರು ಕೆಳಗಡೆ ಬೀಳ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಶಾಜಾಮ್ ಬಂದು ಆ ಕಾರ್ನ ಸೇಫ್ ಆಗಿರುವಂತಹ ಜಾಗಕ್ಕೆ ತಗೊಂಡು ಹೋಗ್ತಾನೆ. ಅಷ್ಟೊತ್ತಿಗಾಗ್ಲೇ ಅಲ್ಲಿಗೆ ಎಲ್ಲ ಸೂಪರ್ ಹೀರೋಸ್ ಗಳು ಬಂದು ಅಲ್ಲಿದ್ದವ್ರನ್ನೆಲ್ಲ ಕಾಪಾಡ್ತಾ ಇರ್ತಾರೆ. ಎಲ್ರು ಸೇರ್ಕೊಂಡು ಆ ಬ್ರಿಡ್ಜ್ ಕೊಲಾಪ್ಸ್ ಆಗೋಷ್ಟ್ರಲ್ಲಿ ಅಲ್ಲಿದ್ದವ್ರನ್ನೆಲ್ಲ ಸೇಫ್ ಆಗಿರುವಂತಹ ಜಾಗಕ್ಕೆ ತಂದು ತಲುಪಿಸ್ತಾ ಇರ್ತಾರೆ. ಅದರಿಂದ ಅವರನ್ನ ಟಿವಿನಲ್ಲಿ ತುಂಬಾನೇ ಹೊಗಳ್ತಾ ಇರ್ತಾರೆ. ಅದಾದ್ಮೇಲೆ ಎಲ್ಲ ಸೂಪರ್ ಹೀರೋಸ್ ಗಳು ಒಂದ್ ಕಡೆ ಸೇರ್ಕೊಂಡಿರ್ತಾರೆ. ಆ ಜಾಗನ ಅವ್ರುಗಳು ಯಾವ್ದಾದ್ರು ವಿಷಯನ ಡಿಸ್ಕಸ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಕೆಲವು ಡೋರ್ಸ್ ಗಳು ಇರ್ತವೆ. ಅವುಗಳ ಮೂಲಕ ಅವ್ರುಗಳು ಎಲ್ಲಿಗ್ ಬೇಕಾದ್ರೂ ಹೋಗ್ಬಹುದು. ಒಂದೊಂದು ಡೋರು ಒಂದೊಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಅದಾದ್ಮೇಲೆ ನಮ್ಗೆ ಪ್ಲೇಸ್ ಆಫ್ ದ ಅಟ್ಲಾಸ್ ನ ತೋರಿಸ್ತಾರೆ. ಇದಕ್ಕೆ ಮೌಂಟ್ ಒಲಂಪಿಯಸ್ ಅಂತಾನೂ ಕರೀತಾರೆ. ಇಲ್ಲೇ ಅಟ್ಲಾಸ್ ನ ಮಕ್ಕಳಾದ ಕಲಿಪ್ಸೋ ಮತ್ತೆ ಎಸ್ಪೆರಾ ಇರೋದು. ಅವ್ರುಗಳು ಅರಮನೆಯ ಕಾರಾಗೃಹದ ಹತ್ರ ಬಂದು ಯಾರನ್ನೋ ಕರೀತಾ ಇರ್ತಾರೆ. ಅದು ಬೇರೆ ಯಾರು ಅಲ್ಲ, ಸೂಪರ್ ಹೀರೋಸ್ ಗಳಿಗೆಲ್ಲ ಸೂಪರ್ ಪವರ್ ನ ಕೊಟ್ಟಂತಹ ವಿಸರ್ಡ್. ಅವನು ಎಸ್ಪೆರಾ ಹತ್ರ ಇರುವಂತಹ ಶಕ್ತಿನ ನೋಡಿ ಈ ಶಕ್ತಿ ನಿನ್ಗೆ ಹೇಗ್ ಬಂತು ಅಂತ ಕೇಳ್ತಾನೆ. ಅದಕ್ಕೆ ಅವರು ನೀನು ನಮ್ಮ ಪೂರ್ವಜರ ಶಕ್ತಿಗಳನ್ನ ಬೇರ್ ಸಮೇತ ಕಿತ್ತಾಕಿದ್ಯಾ. ಅದರಿಂದ ಇಲ್ಲಿರುವಂತಹ ದೇವತೆಗಳೆಲ್ಲ ತಮ್ಮ ಶಕ್ತಿನ ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಅದನ್ನ ಮತ್ತೆ ಹೇಗ್ ಪಡ್ಕೋಬೇಕು ಅನ್ನೋದು ನಮ್ಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ವಿಸರ್ಡ್ ಅದು ಹೇಗ್ ಸಾಧ್ಯ? ನೀವುಗಳು ಮನುಷ್ಯರ ಲೋಕಕ್ಕೆ ಹೋಗ್ತಿರೋ ಹಾಗೆ ಒಂದು ಗೋಡೆನ ಅಡ್ವಾಗಿ ನಿರ್ಮಿಸಿದ್ದೆ. ಅದನ್ನ ನೀವುಗಳು ಹೇಗ್ ಬ್ರೇಕ್ ಮಾಡಿದ್ರಿ ಅಂತ ಕೇಳ್ತಾನೆ. ಅವಾಗ ಕಲಿಪ್ಸೋ ಅದು ಒಡ್ದಿರೋದ್ರಿಂದನೇ ನಾವು ಈ ಮಂತ್ರದಂಡನ ಇಲ್ಲಿಗೆ ತಂದಿರೋದು ಅಂತ ಹೇಳಿ ಅದನ್ನ ಅವಳು ವಿಸರ್ಡಿ ತೋರ್ಸಿ
ಈ ಮಂತ್ರದಂಡನ ನನ್ನ ತಂದೆ ನಿನ್ನಿಂದನೇ ರೆಡಿ ಮಾಡ್ಸಿದ್ದಾರೆ, ಅದಿವಾಗ ಅರ್ಧಕ್ಕೆ ಕಟ್ಟಾಗಿದೆ, ಅದನ್ನ ನೀನು ಮತ್ತೆ ಮೊದ್ಲಿನ ತರ ರೆಡಿ ಮಾಡು ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ವಿಜಾರ್ಡ್ ಒಪ್ಪೋದಿಲ್ಲ. ನಾನು ಸತ್ರು ಕೂಡ ಈ ಕೆಲ್ಸನ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಎಸ್ಪೆರಾ ಅವಳ ಶಕ್ತಿನ ಯೂಸ್ ಮಾಡಿ ವಿಜಾರ್ಡ್ ನ ಅವ್ರ ಹತ್ರ ಹೇಳ್ಕೊಂಡು ಬಲವಂತವಾಗಿ ಅವನ ಕೈಗೆ ಸ್ಟಫ್ ನ ಕೊಟ್ಟು ಅವನ ಕಿವಿನಲ್ಲಿ ಏನೋ ಹೇಳ್ತಾರೆ. ಹಾಗಾಗಿ ಅವನು ಅವ್ರ ಕಂಟ್ರೋಲಿಗೆ ಹೋಗಿ ಸ್ಟಫ್ ನ 2 ಪೀಸ್ ಗಳನ್ನ ಒಂದ್ ಮಾಡ್ಬಿಡ್ತಾನೆ. ಅದರಿಂದ ಅದು ಮೊದ್ಲಿನ ತರ ಆಗ್ಬಿಡುತ್ತೆ. ಈಗಿರ್ಬೇಕಾದ್ರೆ ಫ್ರೆಡಿ ಕಾಲೇಜ್ ನಲ್ಲಿ ಇರ್ಬೇಕಾದ್ರೆ ಮಿಸ್ ಆಗಿ ಒಬ್ಳು ಹುಡುಗಿಗೆ ಡ್ಯಾಶ್ ಹೊಡೆದ್ಬಿಡ್ತಾನೆ. ಅದರಿಂದ ಅವಳ ಹತ್ರ ಅವನು ಸಾರಿ ಕೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಇಬ್ರು ಸೀನಿಯರ್ಸ್ ಗಳು ಬಂದು ಆ ಹುಡುಗಿಗೆ ನೀನು ಈ ಕಾಲೇಜ್ಗೆ ಹೊಸ್ದಾಗ್ ಬಂದಿರೋದ ಅಂತ ಹೇಳಿ ಫ್ರೆಡಿಗೆ ರ್ಯಾಗ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅವ್ರ ಲೆಕ್ಚರ್ ಬಂದಿದ್ರಿಂದ ಎಲ್ರು ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ತಾರೆ. ನಂತರ ಆ ಹುಡುಗಿ ಫ್ರೆಡಿಗೆ ನನ್ಗೆ ನನ್ನ ಕ್ಲಾಸ್ ರೂಮ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಸ್ವಲ್ಪ ತೋರಿಸ್ತೀಯ ಅಂತ ಕೇಳ್ತಾಳೆ. ಅದರಿಂದ ಫ್ರೆಡಿ ಅವಳನ್ನ ಅವಳ ಕ್ಲಾಸ್ ರೂಮ್ ಹತ್ರ ಬಿಟ್ಟು ನನ್ನ ಹೆಸರು ಫ್ರೆಡಿ ಅಂತ ಹೇಳ್ತಾನೆ. ಅವಾಗ ಆ ಹುಡುಗಿ ಕೂಡ ನನ್ನ ಹೆಸರು ಹ್ಯಾನ್ ಅಂತ ಹೇಳಿ ಅವಳು ಅವಳ ಕ್ಲಾಸ್ ರೂಮ್ ಒಳಗಡೆ ಹೋಗ್ತಾಳೆ. ಅವಳನ್ನ ನೋಡಿ ಫ್ರೆಡಿ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾನೆ. ಅದಾದ್ಮೇಲೆ ಶಾಜಮ್ ವಂಡರ್ ವುಮೆನ್ ನ ಒಂದು ರೆಸ್ಟೋರೆಂಟ್ ನಲ್ಲಿ ಮೀಟ್ ಮಾಡಿ ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾನೆ. ಜನಗಳೆಲ್ಲ ನಮ್ಮ ಜೋಡಿನ ತುಂಬಾನೇ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿ ಅವಳಿಗೆ ಕಿಸ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಅವಾಗ ವಂಡರ್ ವುಮೆನ್ ಮುಖದಲ್ಲಿ ವಿಜಾರ್ಡ್ ಬಂದು ಬಿಲ್ಲಿ ಬ್ಯಾಟ್ಸನ್ ನೀನು ಏನ್ ಮಾಡ್ತಿದ್ಯಾ, ನಿನ್ ಕೆಲ್ಸ ಏನು ಅನ್ನೋದನ್ನ ಮರ್ತ್ಬಿಟ್ಟ. ದೇವಲೋಕದಲ್ಲಿರುವಂತ ಅಟ್ಲಾಸ್ ನ ಮಕ್ಕಳು ಮನುಷ್ಯರ ಮೇಲೆ ದಾಳಿ ಮಾಡೋದಕ್ಕೆ ಅಂತ ನೋಡ್ತಿದ್ದಾರೆ. ಅವ್ರುಗಳು ಮೊದ್ಲು ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ, ಅದ್ರಿಂದ ನೀನು ನಿನ್ನ ಫ್ಯಾಮಿಲಿನ ಅವ್ರಗಳಿಂದ ಕಾಪಾಡ್ಕೊ ಅಂತ ಹೇಳ್ತಿರ್ತಾರೆ. ಆ ಸಮಯದಲ್ಲಿ ಬಿಲ್ಲಿಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ನಿದ್ದೆಲೆ ವಿಜಾರ್ಡ್ ಬಂದು ಬಿಲ್ಲಿಗೆ ಮುಂದೆ ಆಗುವಂತ ಅನಾಹುತದ ಬಗ್ಗೆ ಒಂದು ಹಿಂಟ್ ಕೊಟ್ಟಿರ್ತಾರೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಹ್ಯಾನ್ ಫ್ರೆಡಿ ಹತ್ರ ಬಂದು ನಿನ್ಗೆ ಸೂಪರ್ ಹೀರೋಸ್ ಗಳ ಪರಿಚಯ ಇದೆ ಅಂತ ಹೇಳ್ದಲ್ಲ, ನಿಜವಾಗ್ಲೂ ನಿನ್ಗೆ ಅವ್ರು ಗೊತ್ತಾ ಅಂತ ಕೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಿಲ್ಲಿ ಬಂದು ಫ್ರೆಡಿಗೆ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಹೊರಗಡೆ ಬಾ ಅಂತ ಹೇಳ್ತಾನೆ. ಹಾಗಾಗಿ ಫ್ರೆಡಿ ಕ್ಯಾಂಟೀನ್ ಇಂದ ಹೊರಗಡೆ ಹೋಗ್ತಾನೆ. ಅವಾಗ ಬಿಲ್ಲಿ ಅವನಿಗೆ ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ವಿಜಾರ್ಡ್ ಬಂದಿದ್ದ, ಅವನು ನನಗೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಫ್ರೆಡಿ ವಿಜಾರ್ಡ್ ಇನ್ನು ಬದುಕಿದಾನ ಅಂತ ಆಶ್ಚರ್ಯ ಪಡ್ತಾ ಇರ್ತಾನೆ. ಅವಾಗ ಬಿಲ್ಲಿ ಅವನಿಗೆ ಕ್ಲಾಸ್ ಮುಗಿದ್ಮೇಲೆ ನಾವೆಲ್ಲ ಒಂದ್ ಕಡೆ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡೋಣ, ಯಾರು ಮಿಸ್ ಮಾಡಬೇಡಿ ಅಂತ ಹೇಳ್ತಾನೆ. ಹಾಗಾಗಿ ಅವತ್ ರಾತ್ರಿ ಎಲ್ರು ಅವ್ರುಗಳು ಮೀಟಿಂಗ್ ಮಾಡುವಂತಹ ಜಾಗಕ್ಕೆ ಬಂದು ಸೇರ್ತಾರೆ. ಅವ್ರಗಳಿಗೆ ಬಿಲ್ಲಿ ಬ್ಯಾಟ್ಸನ್ ನಡೆದಿದ್ ವಿಷಯನೆಲ್ಲ ಎಕ್ಸ್ಪ್ಲೈನ್ ಮಾಡಿ ವಿಜಾರ್ಡ್ ನಮ್ಗೆ ಮುಂದೆ ನಡೆಯುವಂತಹ ಅನಾಹುತದ ಬಗ್ಗೆ ಒಂದು ಕ್ಲೂ ಕೊಟ್ಟಿದ್ದಾನೆ, ಅದು ಏನು ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ, ಯಾವ್ದಕ್ಕೂ ನಾವು ಹುಷಾರಾಗಿರ್ಬೇಕು ಅಂತ ಹೇಳಿ ಅವನ ಹತ್ರ ಇರುವಂತಹ ಮೊಬೈಲ್ ನಲ್ಲಿ ಅಟ್ಲಾಸ್ ಕಥೆನ ಓದು ಅಂತ ಮ್ಯಾರಿಗೆ ಹೇಳ್ತಾನೆ. ಅದರಲ್ಲಿ ಒಂದು ಜೀವ ವೃಕ್ಷದಿಂದ ಅವರ ಜಗತ್ತು ಹುಟ್ಟೋದಕ್ಕೆ ಕಾರಣ ಆಗಿದೆ. ಆ ವೃಕ್ಷದಲ್ಲಿ ಚಿನ್ನದ ಬೀಜಗಳು ನೆಲೆಗೊಂಡಿದ್ದಾವೆ. ಆ ಜಗತ್ತನ್ನ ಒಂದು ಡ್ರಾಗನ್ ರಕ್ಷಣೆ ಮಾಡ್ತಾ ಇದೆ ಅಂತ ಇರುತ್ತೆ. ಅದನ್ನೆಲ್ಲ ಕೇಳಿ ಅವ್ರಗಳಿಗೆ ಏನು ಅರ್ಥ ಆಗ್ತಾ ಇರೋದಿಲ್ಲ. ಅವಾಗ ಪೆಡ್ರೋ ನಮ್ಗೆ ಇದಕ್ಕೆಲ್ಲ ಒಂದೇ ಜಾಗದಲ್ಲಿ ಉತ್ತರ ಸಿಗೋದಕ್ ಸಾಧ್ಯ ಅಂತ ಹೇಳಿ ಒಂದು ರಹಸ್ಯ ಮಾರ್ಗನ ಓಪನ್ ಮಾಡ್ತಾನೆ. ಅಲ್ಲಿ ಒಂದು ಅದ್ಭುತವಾದ ಲೈಬ್ರರಿ ಇರುತ್ತೆ. ಅದು ತುಂಬಾನೇ ದೊಡ್ಡದಾಗಿರುತ್ತೆ. ಅಲ್ಲಿ ಒಂದು ಆಟೋಮೆಟಿಕ್ ರೈಟಿಂಗ್ ಪೆನ್ ಇರುತ್ತೆ. ಅದಕ್ಕೆ ಸ್ಟೇವ್ ಅಂತ ಕರೀತಾರೆ. ಅದಕ್ಕೆ ಪ್ರತಿ ಒಂದು ವಿಷಯನೂ ಗೊತ್ತಿರುತ್ತೆ. ಅದರಿಂದ ಎಲ್ರು ಸ್ಟೇವ್ ಹತ್ರ ಅಟ್ಲಾಸ್ ಬಗ್ಗೆ ತಿಳ್ಕೊಳ್ತಾ ಇರ್ತಾರೆ. ಆದ್ರೆ ಆ ಸಮಯದಲ್ಲಿ ಅವ್ರ ಜೊತೆ ಫ್ರೆಡಿ ಇರೋದಿಲ್ಲ, ಯಾಕಂದ್ರೆ ಅವನು ಆನ್ ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಅವಾಗ್ಲೂ ಕೂಡ ಆನ್ ಫ್ರೆಡಿ ಹತ್ರ ಸೂಪರ್ ಹೀರೋಸ್ ಗಳ ಬಗ್ಗೆನೇ ಮಾತಾಡ್ತಿರ್ತಾಳೆ. ಅವರು ನಿನ್ಗೆ ಹೇಗ್ ಗೊತ್ತು, ಅವರನ್ನ ನೀನು ಎಲ್ ಮೀಟ್ ಮಾಡ್ದೆ ಅಂತ ಕೇಳ್ತಿರ್ತಾಳೆ. ಅವಾಗ ಫ್ರೆಡಿ ಅವಳಿಗೆ ನಿನ್ಗೆ ಸೂಪರ್ ಹೀರೋಸ್ ಗಳಂದ್ರೆ ತುಂಬಾ ಇಷ್ಟನಾ, ಹಾಗಾದ್ರೆ ನಾನಿವಾಗ ನಿನ್ಗೆ ಅವ್ರಗಳಲ್ಲಿ ಒಬ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರ ಜೊತೆ ಫೋನ್ ನಲ್ಲಿ ಮಾತಾಡೋ ರೀತಿ ಪಕ್ಕಕ್ಕೆ ಹೋಗ್ತಾನೆ. ಅದನ್ನ ನೋಡಿ ಆನ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅವಾಗ ಅವಳ ಹಿಂದೆ ಫ್ರೆಡಿ ಸೂಪರ್ ಹೀರೋ ಆಗಿ ಅವಳ ಮುಂದೆ ಬಂದು ಫ್ರೆಡಿ ಫ್ರೆಂಡು ನೀನೇನಾ, ಫ್ರೆಡಿ ತುಂಬಾನೇ ಒಳ್ಳೆ ಹುಡುಗ ಅಂತ ಹೇಳ್ತಿರ್ತಾನೆ. ಆ ಸಮಯದಲ್ಲಿ ಈ ಕಡೆ ಸ್ಟೇವ್ ಅಟ್ಲಾಸ್ಗೆ ಸಂಬಂಧಪಟ್ಟಂತ ಬುಕ್ಸ್ ಗಳನ್ನೆಲ್ಲ ಸೂಪರ್ ಹೀರೋಸ್ ಗಳಿಗೆ ತೋರಿಸ್ತಾ ಇರುತ್ತೆ. ಆ ಬುಕ್ ನಲ್ಲಿ ಮನುಷ್ಯರು ದೇವರುಗಳ ವಿರುದ್ಧ ದಂಗೆ ಗೆದ್ದಾಗ ಅಟ್ಲಾಸ್ ಜೀವವೃಕ್ಷದ ಸಹಾಯದಿಂದ ಒಂದು ದಂಡವನ್ನ ರೆಡಿ ಮಾಡಿಸ್ತಾನೆ. ಅದರ ಸಹಾಯದಿಂದ ಅವನು ಯಾರಿಗ್ ಬೇಕಾದ್ರೂ ಶಕ್ತಿ ಕೊಡಬಹುದು, ಮತ್ತೆ ಬೇರೆಯವರ ಶಕ್ತಿನ ವಾಪಸ್ ಪಡ್ಕೊಳ್ಬಹುದಾಗಿರುತ್ತೆ. ಆದ್ರೆ ಅವನು ಅವನ ಮಿತಿಯನ್ನ ಮೀರಿದಾಗ ಮಾನವ ಮಾಂತ್ರಿಕರೆಲ್ಲ ಒಂದಾಗಿ ಅಟ್ಲಾಸ್ ಹತ್ರ ಇದ್ದಂತಹ ದಂಡವನ್ನ ಕದ್ದು ಅದರ ಸಹಾಯದಿಂದ ದೇವತೆಗಳ ಶಕ್ತಿನ ನಾಶ ಮಾಡ್ಬಿಡ್ತಾರೆ. ಅದರಲ್ಲಿ ಒಬ್ಬ ಮಾಂತ್ರಿಕನ ಹೆಸರು ವಿಜಾರ್ಡ್ ಅಂತ ಇರುತ್ತೆ. ಅವನ ಚಿತ್ರನ ನೋಡಿ ಬಿಲ್ಲಿ ಬ್ಯಾಟ್ಸನ್ ನನ್ನ ಕನಸಿನಲ್ಲಿ ಬಂದಿದ್ದು ಇವನೇ ಅಂತ ಹೇಳ್ತಿರ್ತಾನೆ. ಅವಾಗ ಅವ್ರಗಳಿಗೆ ಸ್ವಲ್ಪ ಸ್ವಲ್ಪನೇ ಎಲ್ಲ ವಿಷಯಗಳು ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದೇ ಸಮಯದಲ್ಲಿ ನ್ಯೂಸ್ ನಲ್ಲಿ ಮ್ಯೂಸಿಯಂ ನಲ್ಲಿದ್ದಂತಹ 2000 ವರ್ಷಗಳಿಗಿಂತ ಹಳೇದಾಗಿರುವಂತಹ ಒಂದು ಮಂತ್ರದಂಡವನ್ನ ಯಾರೋ ಕಳ್ತನ ಮಾಡಿದರೆ ಅಂತ ಬರ್ತಿರುತ್ತೆ. ಅದನ್ನ ನೋಡಿ ಬಿಲ್ಲಿ ಬ್ಯಾಟ್ಸನ್ಗೆ ಹಳೇದೆಲ್ಲ ನೆನಪಾಗುತ್ತೆ. ಅವನು ಈ ಹಿಂದೆ ಆ ಮಂತ್ರದಂಡವನ್ನ ಅವನೇ ಅವನ ಕೈಯಾರೆ ಮುರಿದಾಕಿರ್ತಾನೆ. ಆ ವಿಷಯನ ಕೇಳಿ ಎಲ್ರು ನೀನು ಆ ಮಂತ್ರದಂಡವನ್ನ ಯಾವಾಗ ಮುರ್ದೆ, ಅವಾಗ್ಲೇ ಮಾಂತ್ರಿಕರು ದೇವಲೋಕದ ಸುತ್ತ ಕಟ್ಟಿರುವಂತಹ ಗೋಡೆ ಒಡೆದೋಗಿದೆ, ಅದರಿಂದ ಅಟ್ಲಾಸ್ ನ ಮಕ್ಕಳು ಭೂಮಿ ಬಂದು ಅದನ್ನ ವಾಪಸ್ ಅವರ ಲೋಕಕ್ಕೆ ತಗೊಂಡೋಗಿರ್ಬೋದು ಅಂತ ಹೇಳ್ತಿರ್ತಾನೆ. ಹಾಗೆ ಅಟ್ಲಾಸ್ಗೆ 3 ಜನ ಹೆಣ್ಮಕ್ಳುಗಳಿದ್ರು ಅನ್ನೋದು ಅವ್ರಗಳಿಗೆ ಗೊತ್ತಾಗುತ್ತೆ. ಅವ್ರುಗಳು ಯಾರ್ಯಾರಂದ್ರೆ ಕಲಿಪ್ಸೋ, ಎಸ್ಪೆರಾ ಹಾಗೆ ಆಂತೆ ಅಂತ. ಈಗಿರ್ಬೇಕಾದ್ರೆ ಇನ್ನೊಂದ್ ಕಡೆ ಫ್ರೆಡಿ ಆನ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಕಲಿಪ್ಸೋ ಮತ್ತೆ ಎಸ್ಪೆರಾ ಬಂದು ಫ್ರೆಡಿಗ್ ಹೊಡೆದು ಅವ್ರ ಹತ್ರ ಇರುವಂತಹ ಸ್ಟಫ್ ಇಂದ ಅವನ ಶಕ್ತಿನ ವಾಪಸ್ ತಗೊಂಡ್ಬಿಡ್ತಾರೆ. ಅದರಿಂದ ಅವನು ಫ್ರೆಡಿಯ ಕನ್ವರ್ಟ್ ಆಗ್ತಾನೆ. ಅದನ್ನ ನೋಡಿ ಆನ್ಗೆ ಆ ಸೂಪರ್ ಹೀರೋ ಬೇರೆ ಯಾರು ಅಲ್ಲ ಫ್ರೆಡಿ ಅನ್ನೋದು ಗೊತ್ತಾಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಅವರ ಲೆಕ್ಚರ್ ಬಂದ್ಬಿಡ್ತಾರೆ. ಅವರನ್ನ ನೋಡಿ ಕಲಿಪ್ಸೋ ಅವ್ರ ಹತ್ರನೂ ಒಂದು ಮಂತ್ರ ಹೇಳಿ ಅವರು ಆ ಬಿಲ್ಡಿಂಗ್ ಇಂದ ಕೆಳಗಡೆ ಬೀಳೋ ತರ ಮಾಡ್ತಾರೆ.
ಅದನ್ನ ನೋಡಿ ಫ್ರೆಡಿ ಅಲ್ಲಿಂದ ಹೋಗೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅವಾಗ ಆನ್ ಅವಳ ಶಕ್ತಿನ ಯೂಸ್ ಮಾಡಿ ಆ ಬಿಲ್ಡಿಂಗ್ ನ ಯಾವ ಕಡೆ ಬೇಕೋ ಆ ಕಡೆ ತಿರುಗಿಸಿ ಫ್ರೆಡಿ ಮತ್ತೆ ವಾಪಸ್ ಎಸ್ಪೆರಾ ಹತ್ರನೇ ಬರೋ ಹಾಗೆ ಮಾಡ್ತಾಳೆ. ಸ್ನೇಹಿತರೆ, ಇದುವರೆಗೂ ಫ್ರೆಡಿ ಜೊತೆ ಫ್ರೆಂಡ್ ಆಗಿದ್ದಂತಹ ಆನ್ ಬೇರೆ ಯಾರು ಅಲ್ಲ, ಅವಳು ಕೂಡ ಅಟ್ಲಾಸ್ ನ 3ನೇ ಮಗಳು. ಅವಳ ಹೆಸರನ್ನೇ ಆಂಥೆಯಾ ಅಂತ. ನಂತರ ಎಸ್ಪೆರಾ ಫ್ರೆಡಿನ ಇಟ್ಕೊಂಡು ನಿನ್ನ ಸ್ನೇಹಿತರು ಎಲ್ಲಿ ಸಿಗ್ತಾರೆ ಹೇಳು ಅಂತ ಕೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಿಲ್ಲಿ ಬ್ಯಾಟ್ಸನ್ ಬರ್ತಿರೋದು ಅವ್ರಗಳಿಗೆ ಗೊತ್ತಾಗುತ್ತೆ. ಅದರಿಂದ ಆಂಥೆಯಾ ಅವಳ ಶಕ್ತಿನ ಯೂಸ್ ಮಾಡಿ ಅಲ್ಲಿದ್ದಂತಹ ಬಿಲ್ಡಿಂಗ್ ಗಳನ್ನೆಲ್ಲ ಯಾವ ಕಡೆ ಬೇಕೋ ಆ ಕಡೆ ಟರ್ನ್ ಮಾಡ್ತಿರ್ತಾಳೆ. ಆದ್ರೂ ಕೂಡ ಬಿಲ್ಲಿ ಆ ಬಿಲ್ಡಿಂಗ್ ಗಳಿಂದ ಬಚಾವಾಗಿ ಮುಂದೆ ಬರ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಮಿಸ್ ಆಗಿ ಅವನು ಒಂದು ಬಿಲ್ಡಿಂಗ್ ಗೆ ಡ್ಯಾಶ್ ಹೊಡೆದ್ಬಿಡ್ತಾನೆ. ಅಷ್ಟೊತ್ತಿಗಾಗ್ಲೇ ಅಲ್ಲಿಗೆ ಉಳಿದಿರುವಂತಹ ಸೂಪರ್ ಹೀರೋಸ್ ಗಳು ಕೂಡ ಬರ್ತಾರೆ. ಅವರನ್ನ ನೋಡಿ ಕಲಿಪ್ಸೋ ಇವಾಗ್ಲೇ ಇವ್ರಗಳನ್ನ ಈ ಸ್ಟಫ್ ಇಂದ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಅವಾಗ ಅವ್ರಗಳಿಗೆ ಆಂಥೆಯಾ, ಬೇಡ ಸಿಸ್ಟರ್, ನಮ್ಮ ಉದ್ದೇಶ ಅದಲ್ಲ, ಅವರ ಶಕ್ತಿನ ನಾಶ ಮಾಡೋದಷ್ಟೇ ನಮ್ ಕೆಲ್ಸ, ನಮ್ಮ ಉದ್ದೇಶನ ಮರಿಬೇಡಿ ಅಂತ ಹೇಳ್ತಿರ್ತಾಳೆ. ಹಾಗಾಗಿ ಎಸ್ಪೆರಾ ಫ್ರೆಡಿನ ಕರ್ಕೊಂಡು ಅವ್ರಗಳು ನಿಂತಿರುವಂತಹ ಟೆರೆಸ್ ನ ಪುಷ್ಪಕ ವಿಮಾನ ತರ ಮಾಡ್ಕೊಂಡು ಅವರ ಲೋಕಕ್ಕೆ ವಾಪಸ್ ಹೋಗ್ತಾ ಇರ್ತಾರೆ. ಅವರನ್ನ ತಡೆಯೋದಕ್ಕೆ ಅಂತ ಅವ್ರ ಹಿಂದೆನೆ ಬಿಲ್ಲಿ ಕೂಡ ಹೋಗ್ತಾನೆ. ಅದನ್ನ ನೋಡಿ ಎಸ್ಪೆರಾ ಅವನು ಅವರ ಲೋಕಕ್ಕೆ ಬರ್ದಿರೋ ಹಾಗೆ ಸುತ್ತ ಒಂದು ಪ್ರೊಟೆಕ್ಟ್ ಶೀಲ್ಡ್ ನ ಕ್ರಿಯೇಟ್ ಮಾಡ್ತಾಳೆ. ಹಾಗಾಗಿ ಬಿಲ್ಲಿ ಬ್ಯಾಟ್ಸನ್ಗೆ ಅವ್ರಗಳ ಹಿಂದೆ ಹೋಗೋದಕ್ಕೆ ಆಗೋದಿಲ್ಲ. ಅವನ ಕೈಲಿ ಆ ಪ್ರೊಟೆಕ್ಷನ್ ಶೀಲ್ಡ್ ನ ಬ್ರೇಕ್ ಮಾಡೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಈಗಿರ್ಬೇಕಾದ್ರೆ ಅಟ್ಲಾಸ್ ನ ಮಕ್ಕಳು ಫ್ರೆಡಿನ ಕರ್ಕೊಂಡ್ ಬಂದು ವಿಸರ್ಡ್ ಇದ್ದಂತಹ ಸೆಲ್ಗೆನೆ ಹಾಕ್ತಾರೆ. ಅವಾಗ ಫ್ರೆಡಿ ವಿಸರ್ಡ್ ನ ನೋಡಿ, ನೀವು ಮಾಂತ್ರಿಕರಲ್ವಾ, ನಿಮ್ ಬಗ್ಗೆ ನಾನು ಕೇಳಿದೀನಿ, ನೀವಿನ್ನೂ ಬದುಕಿದರ ಅಂತ ಆಶ್ಚರ್ಯ ಪಡ್ತಿರ್ತಾನೆ. ಅವಾಗ ವಿಸರ್ಡ್ಗೆ ಅವನು ಬಿಲ್ಲಿ ಇರ್ಬೋದಾ ಅಂತ ಅನ್ಸುತ್ತೆ. ಹಾಗಾಗಿ ಅವನು ಫ್ರೆಡಿಗೆ ನೀನು ಬಿಲ್ಲಿನ ಅಂತ ಕೇಳ್ತಾನೆ. ಅದಕ್ಕೆ ಫ್ರೆಡಿ, ನನ್ನ ಹೆಸರು ಫ್ರೆಡಿ ಅಂತ, ಬಿಲ್ಲಿ ನನ್ನ ದೋಸ್ತ್ ಅಂತ ಹೇಳ್ತಿರ್ತಾನೆ. ಆ ಸಮಯದಲ್ಲಿ ಈ ಕಡೆ ಎಲ್ಲ ಸೂಪರ್ ಹೀರೋಸ್ ಗಳು ಒಂದ್ ಕಡೆ ಸೇರ್ಕೊಂಡು ಅಟ್ಲಾಸ್ ಮಕ್ಕಳಿಗೆ ಏನೆಲ್ಲ ಶಕ್ತಿ ಇರಬಹುದು ಅಂತ ತಿಳ್ಕೊಳ್ತಾ ಇರ್ತಾರೆ. ಅವ್ರಗಳಿಗೆ ಇರುವಂತ ಶಕ್ತಿನೆಲ್ಲ ನೋಡಿ ಬಿಲ್ಲಿ ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತಾನೆ. ನಾವು ಅವ್ರಗಳಿಗೆ ಒಂದು ಪತ್ರನ ಬರ್ದು ನಮ್ಮ ಶಕ್ತಿನ ವಾಪಸ್ ಕೊಡ್ತೀವಿ, ಆದ್ರೆ ನೀವುಗಳು ಫ್ರೆಡಿನ ಕರ್ಕೊಂಡು ವಾಪಸ್ ನಮ್ಮ ಹತ್ರ ಬರ್ಬೇಕು ಅಂತ ರಿಕ್ವೆಸ್ಟ್ ಮಾಡೋಣ. ಅವ್ರಗಳು ನಮ್ಮ ಹತ್ರ ವಾಪಸ್ ಬಂದಾಗ ಅವ್ರ ಜೊತೆ ನಾವುಗಳು ಫೈಟ್ ಮಾಡಿ ಫ್ರೆಡಿನ ಅವರಿಂದ ಕಾಪಾಡಿ ಅವ್ರ ಹತ್ರ ಇರುವಂತಹ ಮಂತ್ರದಂಡನ ವಾಪಸ್ ಪಡೆಯೋಣ. ಅವ್ರಗಳೇನಾದ್ರೂ ನಮ್ಮ ಶಕ್ತಿನ ನಾಶ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅದರಿಂದ ನಾವುಗಳು ಹೇಗಾದ್ರೂ ಮಾಡಿ ಬಚಾವಾಗೋಣ ಅಂತ ಹೇಳ್ತಾನೆ. ಅದಕ್ಕೆ ಎಲ್ರೂ ಒಪ್ಕೊಳ್ತಾರೆ. ಹಾಗಾಗಿ ಅವ್ರಗಳು ಸ್ಟೇವ್ ಹತ್ರ ಒಂದು ಪತ್ರನ ರೆಡಿ ಮಾಡಿಸ್ತಾ ಇರ್ತಾರೆ. ಅವಾಗ ಲೈಬ್ರರಿನಲ್ಲಿ ಜೀವ ವೃಕ್ಷದ ಒಂದು ಚಿನ್ನದ ಆಪಲ್ ಇರುತ್ತೆ. ಅದರ ಶಕ್ತಿ ಏನು ಅನ್ನೋದು ಅವ್ರಗಳಿಗೆ ಗೊತ್ತಿರೋದಿಲ್ಲ. ಮುಂದೆ ಅದರ ಶಕ್ತಿ ಏನು ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಈಗಿರ್ಬೇಕಾದ್ರೆ ಈ ಕಡೆ ಅಟ್ಲಾಸ್ ನ ಮಕ್ಕಳು ಫ್ರೆಡಿ ಮತ್ತೆ ವಿಸರ್ಡ್ ನ ಅವ್ರ ಹತ್ರ ಕರ್ಸ್ಕೊಂಡು ಫ್ರೆಡಿಗೆ, ನೀನು ನಮ್ಮ ಹತ್ರ ನಿಜ ಹೇಳಿದ್ರೆ ನಿನ್ನನ್ನ ವಾಪಸ್ ನಿಮ್ಮ ಭೂಮಿ ಕಳಿಸ್ತೀವಿ, ಉಳ್ದಿರುವಂತ ಸೂಪರ್ ಹೀರೋಸ್ ಗಳೆಲ್ಲ ನಿಂತರನೆ ಮಕ್ಳುಗಳ ಅಂತ ಕೇಳ್ತಾರೆ. ಅದಕ್ಕೆ ಫ್ರೆಡಿ, ನಾವೇನ್ ಮಕ್ಳುಗಳಲ್ಲ, ನಾವು ಕೂಡ ದೊಡ್ಡವರಾಗಿದ್ದೀವಿ ಅಂತ ತಮಾಷೆ ಮಾಡ್ತಾ ಇರ್ತಾನೆ. ಅವಾಗ ಕಲಿಪ್ಸೋ ನಮ್ಮ ಹತ್ರ ಅವರ ಹೆಸರುಗಳನ್ನ ಹೇಳು ಅಂತ ಕೇಳ್ತಾಳೆ. ಆದ್ರೆ ಅದಕ್ಕೆ ಫ್ರೆಡಿ ಅವ್ರ ಹತ್ರ ತಪ್ಪ ಹೆಸರುಗಳನ್ನ ಹೇಳ್ತಿರ್ತಾನೆ. ಅವನು ತಪ್ಪು ಹೇಳ್ತದೇನೆ ಅನ್ನೋದು ಅವ್ರಗಳಿಗೆ ಅರ್ಥ ಆಗುತ್ತೆ. ಅದರಿಂದ ಕಲಿಪ್ಸೋ ಫ್ರೆಡಿ ಹತ್ರ ಬಂದು ಅವನ ಕಿವಿನಲ್ಲಿ ಒಂದು ಮಂತ್ರನ ಹೇಳಿ ಅವನು ನಿಜ ಹೇಳೋ ಹಾಗೆ ಮಾಡ್ತಾಳೆ. ಇನ್ನೇನು ಅವನು ಎಲ್ಲರ ಹೆಸರನ್ನ ಹೇಳ್ಬೇಕು. ಅಷ್ಟರಲ್ಲೇ ಅವ್ರಗಳ ಹತ್ರ ಸೂಪರ್ ಹೀರೋಸ್ ಗಳು ಬರ್ದಿರುವಂತಹ ಪತ್ರ ಬಂದು ತಲುಪುತ್ತೆ. ಅದನ್ನ ಓಪನ್ ಮಾಡಿ ಎಸ್ಪೆರಾ ಓದ್ದಾಗ, ಫ್ರೆಡಿನ ನೀವು ನಮ್ಮ ಹತ್ರ ಕರ್ಕೊಂಡ್ ಬಂದ್ರೆ ನಾವು ನಮ್ಮ ಶಕ್ತಿನ ನಿಮಗೆ ಕೊಡ್ತೀವಿ, ಆದಷ್ಟು ಬೇಗ ನೀವು ಫ್ರೆಡಿನ ನಮ್ಮ ಹತ್ರ ಕರ್ಕೊಂಡ್ ಬನ್ನಿ ಅಂತ ಇರುತ್ತೆ. ಅದನ್ನ ನೋಡಿ ಕಲಿಪ್ಸೋ ಇವರನ್ನ ಡ್ರಾಗನ್ ಇರುವಂತಹ ಜಾಗಕ್ಕೆ ಹಾಕಿ ಅಂತ ಹೇಳ್ತಾಳೆ. ಅದಕ್ಕೆ ಆಂಥೆಯಾ ಆಪೋಸ್ ಮಾಡ್ತಾಳೆ. ಅವಾಗ ಕಲಿಪ್ಸೋ ಅವಳಿಗೆ, ಮನುಷ್ಯರನ್ನ ಯಾವುದೇ ಕಾರಣಕ್ಕೂ ನಂಬೇಡ ಸಿಸ್ಟರ್ ಅಂತ ಹೇಳ್ತಾಳೆ. ಹಾಗಾಗಿ ಸೈನಿಕರು ಫ್ರೆಡಿ ಮತ್ತೆ ವಿಸರ್ಡ್ ನ ಡ್ರಾಗನ್ ಇರುವಂತಹ ಜಾಗಕ್ಕೆ ತಂದು ಬಿಡ್ತಾರೆ. ಆ ಜಾಗನ ನೋಡಿ ಅವ್ರುಗಳು ತುಂಬಾ ಭಯ ಪಡ್ತಿರ್ಬೇಕಾದ್ರೆ ನಿಧಾನವಾಗಿ ಅವ್ರ ಮುಂದೆ ದೈತ್ಯಕಾರದ ಡ್ರಾಗನ್ ಬಂದು ತುಂಬಾ ಜೋರಾಗಿ ಗರ್ಜನೆ ಮಾಡಿ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರುತ್ತೆ. ಅಷ್ಟರಲ್ಲಿ ಅವ್ರಗಳ ಮಧ್ಯೆ ಒಂದು ವಾಲ್ ಕ್ರಿಯೇಟ್ ಆಗ್ಬಿಡುತ್ತೆ. ಇದ್ದಕ್ಕಿದ್ದಾಗೆ ಅವ್ರು ಇರುವಂತಹ ಜಾಗ ಬದಲಾಗಿ ಅವರು ಆಂಥೆಯಾ ಇರುವಂತಹ ಜಾಗಕ್ಕೆ ಬರ್ತಾರೆ. ಅವ್ರ ಅಲ್ಲಿಗೆ ಬರೋ ಹಾಗೆ ಮಾಡಿದ್ದು ಅವಳೇನೆ. ಅವಳು ಅವ್ರಿಬ್ರಿಗೂ, ಭಯ ಪಡ್ಬೇಡಿ, ಅದು ನಮ್ಮ ಗಾರ್ಡಿಯನ್, ನೀವುಗಳು ನಿಮ್ಮ ಲೋಕಕ್ಕೆ ಹೋಗುವಂತಹ ಡೋರ್ ಆ ಕಡೆ ಇದೆ. ನನ್ನ ಸಿಸ್ಟರ್ ಗಳಿಗೆ ಈ ವಿಷಯ ಗೊತ್ತಾಗೋಕ್ಕಿಂತ ಮುಂಚೆ ನೀವುಗಳು ಇಲ್ಲಿಂದ ಹೋಗಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಈಗಿರ್ಬೇಕಾದ್ರೆ ಬಿಲ್ಲಿ ಒಂದು ಕ್ಯಾಂಟೀನ್ ಹತ್ರ ಕೂತ್ಕೊಂಡು ಅಟ್ಲಾಸ್ ನ ಮಕ್ಳಿಗೋಸ್ಕರ ಕಾಯ್ತಾ ಇರ್ತಾನೆ. ಅವಾಗ ಕಲಿಪ್ಸೋ ಅವನ್ ಮುಂದೆ ಬಂದು, ನಿಮ್ಮ ಹತ್ರ ಇರುವಂತ ಶಕ್ತಿ ನನ್ನ ತಂದೆ ಕಷ್ಟಪಟ್ಟಿರುವಂತಹ ಬೆವರಿನ ಹನಿ, ನಮ್ಮ ತಾಯಿಯ ಕೊನೆ ಉಸಿರು, ಇದು ನಮ್ಮ ದೇವತೆಗಳಿಗೆ ಸೇರಿದ್ದು. ಇಡೀ ಜಗತ್ತಿನ ಮಾಂತ್ರಿಕರ ಹತ್ರ ಕದ್ದಿರುವಂತಹ ಶಕ್ತಿ ಇದು. ಇದೀವಾಗ ನಿಮ್ಮ ಹತ್ರ ಇದೆ, ಇದರ ಮೇಲೆ ನಿಮ್ಗೆ ಯಾವುದೇ ರೀತಿ ಹಕ್ಕಿಲ್ಲ. ಈ ಶಕ್ತಿನ ನಮ್ಗೆ ವಾಪಸ್ ಕೊಟ್ಬಿಡಿ ಅಂತ ಕೇಳ್ತಾಳೆ. ಆದ್ರೆ ಅದಕ್ಕೆ ಬಿಲ್ಲಿ ಒಪ್ಪೋದಿಲ್ಲ. ಈ ಶಕ್ತಿ ಮೇಲೆ ನಮ್ಗೂ ಅಧಿಕಾರ ಇದೆ ಅಂತ ಹೇಳಿ ಅವನು ಅಲ್ಲಿಗೆ ಅವನ ಫ್ಯಾಮಿಲಿನ ಕರೀತಾನೆ. ಅವಾಗ ಅವ್ರ ಹಿಂದೆ ಕಲಿಪ್ಸೋ ಬಂದು ಸ್ಟಫ್ ಆಫ್ ದ ಗಾರ್ಡ್ ನ ಸಹಾಯದಿಂದ ಪೆಡ್ರೋ ಪೆನ್ ಶಕ್ತಿನ ತಗೊಂಡ್ಬಿಡ್ತಾಳೆ. ಅದರಿಂದ ಅವನು ಮೊದ್ಲಿನ ರೀತಿ ಆಗ್ಬಿಡ್ತಾನೆ. ಹಾಗಾಗಿ ಅವ್ರಗಳ ಮಧ್ಯೆ ಫೈಟ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್ಪೆರಾಗೆ ವಯಸ್ಸಾಗಿದ್ರು ಕೂಡ ಅವಳಲ್ಲಿ ಅಗಾಧ
ಅಗಾಧವಾದಂತ ಶಕ್ತಿ ಇರುತ್ತೆ. ಅದರ ಸಹಾಯದಿಂದ ಅವಳು ಬಿಲ್ಲಿ ಬ್ಯಾಟ್ಸನ್ಗೆ ಸರಿಯಾಗಿ ಹೊಡಿತಾ ಇರ್ತಾಳೆ. ಅವಾಗ ಅವ್ರ ಹತ್ರ ಮ್ಯಾರಿ ಮತ್ತೆ ಡಾರ್ಲಾ ಇಬ್ರು ಬಂದು ಎಸ್ಪೆರಾನ ಇಟ್ಕೊಂಡು ನೆಲೆ ಕೊಡಿತಾರೆ. ಹಾಗಾಗಿ ಅವಳು ಪ್ರಜ್ಞೆ ತಪ್ಪಿಡ್ತಾಳೆ. ಅದಾದ್ಮೇಲೆ ಮತ್ತೆ ಅವಳನ್ನ ಬೆಲ್ಲಿ ಮೇಲ್ಗಡೆ ಎತ್ತಿ ಕೆಳಗಡೆ ಬಿಸಾಕ್ತಾನೆ. ಅದರಿಂದ ಅವಳು ಸತ್ತಿರಬಹುದು ಅಂತ ಎಲ್ರು ಅನ್ಕೊಳ್ತಿರ್ಬೇಕಾದ್ರೆ ಎಸ್ಪೆರಾ ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ಅವಳ ಶಕ್ತಿನ ಯೂಸ್ ಮಾಡಿ ಮ್ಯಾರಿ ಮತ್ತೆ ಡಾರ್ಲನ ಕೆಲವು ವೈರ್ಗಳಿಂದ ಕಟಾಕಿ ಬೆಲ್ಲಿನ ಇಟ್ಕೊಂಡು ಮತ್ತೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಅಲ್ಲಿರುವಂತಹ ಕೆಲವು ವಸ್ತುಗಳನ್ನ ಒಂದ್ ಕಡೆ ಮಾಡಿ ಅದರಿಂದ ಬಿಲ್ಲಿ ಬ್ಯಾಟ್ಸನ್ಗೆ ಹೊಡೆಯೋದಕ್ಕೆ ನೋಡ್ತಾ ಇರ್ತಾಳೆ. ಆ ಸಮಯದಲ್ಲಿ ಬಿಲ್ಲಿ ಒಂದು ಪ್ಲಾನ್ ಮಾಡಿ ಅವನು ಬೇರೆ ಕಡೆ ಹೋಗಿ ಆ ವಸ್ತುಗಳೆಲ್ಲ ಎಸ್ಪೆರಾ ಮೇಲ್ಗಡೆ ಬೀಳೋ ಹಾಗೆ ಮಾಡ್ತಾನೆ. ಅದರಿಂದ ಅವಳು ಮತ್ತೆ ಪ್ರಜ್ಞೆ ತಪ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಯುಗನ್ ಕಲಿಪ್ಸೋ ಜೊತೆ ಫೈಟ್ ಮಾಡ್ತಿರ್ತಾನೆ. ಅವಾಗ ಅಲ್ಲಿಗೆ ಎಲ್ರು ಬಂದು ಒಂದು ಎಮರ್ಜೆನ್ಸಿ ಟೈಲೆಟ್ ಮೂಲಕ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಂತರ ಅವ್ರುಗಳು ಎಸ್ಪೆರಾನ ಒಂದು ಸೆಲ್ ಒಳಗಡೆ ಕೂಡಕ್ಕೆ ನಮ್ಗೆ ಫ್ರೆಡಿನ ಒಪ್ಸೋವರ್ಗು ನೀನು ಇಲ್ಲೇ ಇರ್ಬೇಕಾಗುತ್ತೆ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ಅವ್ರುಗಳು ಮತ್ತೆ ಸ್ಟೀವ್ ಹತ್ರ ಕಲಿಪ್ಸೋಗೆ ಒಂದು ಪತ್ರನ ಬರೆಸ್ತಾ ಇರ್ತಾರೆ. ಆ ಸಮಯದಲ್ಲಿ ಡಾರ್ಲಾ ಕೆಲವು ಜೇಮ್ಸ್ ಚಾಕ್ಲೇಟ್ ಗಳನ್ನ ತಗೊಂಡು ಎಸ್ಪೆರಾಗೆ ಕೊಡೋದಕ್ಕೆ ಅಂತ ಅವಳಿರುವಂತಹ ಜಾಗದ ಹತ್ರ ಬರ್ತಾ ಇರ್ತಾಳೆ. ಅವಾಗ ಅಲ್ಲಿ ಎಸ್ಪೆರಾ ಇರೋದಿಲ್ಲ. ಆ ವಿಷಯನ ಅವಳು ಇಮಿಡಿಯೇಟ್ ಆಗಿ ಎಲ್ಲರಿಗೂ ತಿಳಿಸ್ತಾಳೆ. ಅದರಿಂದ ಎಲ್ಲರೂ ಸೆಲ್ ಹತ್ರ ಬಂದ್ ನೋಡಿದ್ರೆ ಎಸ್ಪೆರಾ ಅವಳ ಶಕ್ತಿನ ಯೂಸ್ ಮಾಡಿ ಅವಳಿದ್ದಂತಹ ಸೆಲ್ ಆಕರ್ನ ಮೆಲ್ಟ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಲೈಬ್ರರಿ ಒಳಗಡೆ ಇದ್ದಂತಹ ಜೀವವೃಕ್ಷದ ಆಪಲ್ ನ ತಗೊಂಡು ಅಲ್ಲಿಂದ ಅವಳ ದೇವಲೋಕದ ಕಡೆ ಹೋಗ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಫ್ರೆಡಿ ಮತ್ತೆ ವಿಜರ್ಡ್ ಇಬ್ರು ಭೂಮಿ ಕಡೆ ಹೋಗೋದಕ್ಕೆ ಡೋರ್ ನ ಹುಡುಕ್ತಾ ಇರ್ತಾರೆ. ಅವಾಗ ಅವರಿಗೆ ಒಂದು ಡೋರ್ ಕಾಣುತ್ತೆ. ಅವ್ರಿಬ್ರು ಅದರ ಹತ್ರ ಹೋಗ್ತಿರ್ಬೇಕಾದ್ರೆ ಆ ಡೋರ್ ಒಳಗಡೆ ಏನೋ ಶಬ್ದ ಕೇಳಿಸ್ತಿರುತ್ತೆ. ಹಾಗಾಗಿ ಅವರಿಬ್ರು ಅಲ್ಲೇ ಪಕ್ಕಕ್ಕೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಅವಾಗ ಆ ಡೋರ್ ಒಳಗಡೆಯಿಂದ ಎಸ್ಪೆರಾ ಹೊರಗಡೆ ಬಂದು ಅವಳ ಹತ್ರ ಇದ್ದಂತಹ ಆಪಲ್ ನ ಗೋಲ್ಡ್ ರೀತಿ ಕನ್ವರ್ಟ್ ಮಾಡಿ ತುಂಬಾ ಖುಷಿಯಿಂದ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಅದನ್ನ ನೋಡಿ ವಿಜರ್ಡ್ಗೆ ಎಸ್ಪೆರಾ ಹತ್ರ ಇದ್ದಂತಹ ಆಪಲ್ ಜೀವವೃಕ್ಷದ ಬೀಜ ಇರ್ಬೋದು ಅಂತ ಡೌಟ್ ಬರುತ್ತೆ. ಅದರಿಂದ ಅವನು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಫ್ರೆಡಿನ ಕರ್ಕೊಂಡು ಎಸ್ಪೆರಾ ಹಿಂದೆನೆ ಹೋಗ್ತಾನೆ. ಎಸ್ಪೆರಾ ಆಪಲ್ ನ ತಗೊಂಡು ಆಂಟಯ ಕೈಗೆ ಕೊಡ್ತಾಳೆ. ಅವಳು ಅದನ್ನ ನೋಡಿ ಸಿಸ್ಟರ್ ನಾವು ವಿನ್ ಆದ್ವಿ, ಈ ಬೀಜನ ಬಿತ್ತುವ ಮೂಲಕ ನಾವು ನಮ್ಮ ಜನರನ್ನ ಪುನರ್ ನಿರ್ಮಿಸಬಹುದು ಅಂತ ಹೇಳ್ತಿರ್ತಾಳೆ. ಆದ್ರೆ ಅದಕ್ಕೆ ಕಲಿಪ್ಸೋ ನಾವು ಇದನ್ನ ಭೂಮಿ ಮೇಲ್ಗಡೆ ಬಿತ್ತೋಣ, ಅವಾಗ ನಮ್ ಲೋಕೋತ್ತರನೇ ಭೂಮಿ ಕೂಡ ಸರ್ವನಾಶ ಆಗ್ಬಿಡುತ್ತೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಆಂಥೆಯ ಮತ್ತೆ ಎಸ್ಪೆರಾ ಇಬ್ರು ಆಪೋಸ್ ಮಾಡಿದ್ರು ಕೂಡ ಕಲಿಪ್ಸೋ ಅವರ ಮಾತನ್ನ ಕೇಳ್ತಾ ಇರೋದಿಲ್ಲ. ಅವ್ರು ಮಾತಾಡ್ತಿರೋದ್ನೆಲ್ಲ ವಿಜರ್ಡ್ ಮತ್ತೆ ಫ್ರೆಡಿ ಇಬ್ರು ಮನೇಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಅವಾಗ ಫ್ರೆಡಿ ವಿಜರ್ಡ್ಗೆ ನಾನು ಹೇಗಾದ್ರೂ ಮಾಡಿ ಅವ್ರ ಹತ್ರ ಇರೋ ಆಪಲ್ ನ ಕತ್ಕೊಂಡ್ ಬರ್ತೀನಿ, ಅಲ್ಲಿವರೆಗೂ ನೀವು ಇಲ್ಲೇ ಇರಿ ಅಂತ ಹೇಳಿ ಅವನು ಅಟ್ಲಾಸ್ ನ ಮಕ್ಳಿಗೆ ಗೊತ್ತಾಗ್ದಿರೋ ಹಾಗೆ ಆಪಲ್ ಇರುವಂತಹ ಜಾಗಕ್ಕೆ ಬಂದು ಅದನ್ನ ತಗೊಂಡು ವಾಪಸ್ ಹೋಗ್ತಿರ್ಬೇಕಾದ್ರೆ ಮಿಸ್ ಆಗಿ ಆಪಲ್ ಇದ್ದಂತಹ ಸ್ಟ್ಯಾಂಡ್ ನ ಕೆಳಗಡೆ ಬೀಳಿಸ್ಬಿಡ್ತಾನೆ. ಆ ಶಬ್ದನ ಕೇಳಿಸ್ಕೊಂಡು ಎಸ್ಪೆರಾ ಫ್ರೆಡಿನ ಸಾಯಿಸೋದಕ್ಕೆ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಿಲ್ಲಿ ಬ್ಯಾಟ್ಸನ್ ಬಂದು ಅವರ ಗಮನನ ಅವನ ಕಡೆ ತಗೊಳ್ತಾನೆ. ಆ ಸಮಯದಲ್ಲಿ ಫ್ರೆಡಿ ಅವನ ಹತ್ರ ಇದ್ದಂತ ಸ್ಟಿಕ್ ನಿಂದ ಸ್ಟಫ್ ಆಫ್ ದ ಗಾರ್ಡ್ಸ್ ಗೆ ಟಚ್ ಮಾಡಿ ಅವನ ಶಕ್ತಿನ ವಾಪಸ್ ಪಡ್ಕೊಳ್ತಾನೆ. ಮತ್ತೆ ಅಟ್ಲಾಸ್ ನ ಮಕ್ಕಳು ಅವ್ರಗಳ ಮೇಲೆ ದಾಳಿ ಮಾಡೋಕ್ಕಿಂತ ಮುಂಚೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅವಾಗ ಕಲಿಪ್ಸೋ ಅವರ ಗಾರ್ಡಿಯನ್ ಆಗಿರುವಂತಹ ಡ್ರಾಗನ್ ಸಹಾಯನ ತಗೊಂಡು ಸೂಪರ್ ಹೀರೋಸ್ ಗಳಿರುವಂತಹ ಜಾಗಕ್ಕೆ ಬಂದು ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾ ಇರ್ತಾಳೆ. ಅದರಿಂದ ಸೂಪರ್ ಹೀರೋಸ್ ಗಳೆಲ್ಲ ಅವರ ಮನೆಗೆ ವಾಪಸ್ ಬಂದು ವಿಕ್ಟರ್ ಮತ್ತೆ ರೋಸಾ ಹತ್ರ ನಡೆದಿದ್ದ ವಿಷಯನೆಲ್ಲ ಹೇಳಿ ಸೂಪರ್ ಹೀರೋಸ್ ಗಳು ನಾವೇ ಆದಷ್ಟು ಬೇಗ ನಾವು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಅವರನ್ನ ಕರ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾರೆ. ಆದ್ರೆ ಅವರನ್ನ ಹುಡ್ಕೊಂಡು ಅವ್ರಿರುವಂತಹ ಜಾಗಕ್ಕೆ ಕಲಿಪ್ಸೋ ಕೂಡ ಬಂದು ಡಾರ್ಲಾ ಯುಗನ್ ಮತ್ತೆ ಫ್ರೆಡಿ ಶಕ್ತಿನ ಸ್ಟಫ್ ಇಂದ ವಾಪಸ್ ತಗೊಂಡ್ಬಿಡ್ತಾಳೆ. ಆ ಸಮಯದಲ್ಲಿ ಮ್ಯಾರಿ ಅವ್ರ ಹತ್ರ ಇರುವಂತಹ ಆಪಲ್ ನ ತಗೊಂಡು ಅಲ್ಲಿಂದ ಬೇರೆ ಕಡೆ ಹೋಗ್ತಾ ಇರ್ತಾಳೆ. ಅದನ್ನ ಕಲಿಪ್ಸೋ ನೋಡಿ ಆ ಆಪಲ್ ನ ಕಿತ್ಕೊಳ್ಳೋದಕ್ಕೆ ಅಂತ ಅವಳು ಹಿಂದೆನೆ ಹೋಗ್ತಾ ಇರ್ತಾಳೆ. ಅವಾಗ ಕಲಿಪ್ಸೋ ಸ್ಟಫ್ ಆಫ್ ದ ಗಾರ್ಡ್ಸ್ ನ ಯೂಸ್ ಮಾಡಿ ಮ್ಯಾರಿ ಶಕ್ತಿನ ಕೂಡ ವಾಪಸ್ ತಗೊಂಡ್ಬಿಡ್ತಾಳೆ. ಅದರಿಂದ ಅವಳು ಅವಳ ಕೈಲಿದ್ದಂತಹ ಆಪಲ್ ನ ಕೆಳಗಡೆ ಬಿಟ್ಟು ಅವಳು ಕೂಡ ಕೆಳಗಡೆ ಬೀಳ್ತಿರ್ತಾಳೆ. ಅದನ್ನ ಬಿಲ್ಲಿ ನೋಡಿ ಅವನು ಇಮಿಡಿಯೇಟ್ ಆಗಿ ಅವಳ ಹತ್ರ ಹೋಗಿ ಅವಳನ್ನ ಕಾಪಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಕೆಳಗಡೆ ಬೀಳ್ತಿದ್ದಂತ ಆಪಲ್ ನ ಕಲಿಪ್ಸೋ ತಗೊಂಡು ಒಂದು ಸ್ಟೇಡಿಯಂ ಹತ್ರ ಬಂದು ಅವಳ ಕೈಲಿದ್ದಂತಹ ಆಪಲ್ ನ ಅಲ್ಲಿ ಊತ ಹಾಕ್ಬಿಡ್ತಾಳೆ. ಅದರಿಂದ ಆಪಲ್ ಒಂದು ಮರವಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ಅದರ ಬೇರ್ಗಳೆಲ್ಲ ಇಡೀ ಸಿಟಿ ಒಳಗಡೆ ಎಲ್ಲ ಸ್ಪ್ರೆಡ್ ಆಗ್ತಿರ್ತವೆ. ಹಾಗಾಗಿ ಸಿಟಿ ಒಳಗಡೆ ಇದ್ದಂತಹ ಜನಗಳೆಲ್ಲ ಚಲ್ಲಪಿಲ್ಲಿಯಾಗಿ ಓಡೋಗ್ತಾ ಇರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಆ ಮರದ ಬೇರ್ಗಳು ಆ ಸಿಟಿಯ ಅರ್ಧಕ್ಕರ್ಧ ಆವರಿಸ್ಕೊಂಡ್ಬಿಡುತ್ತೆ. ಅದನ್ನ ಜನಗಳೆಲ್ಲ ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಆ ಮರದ ಬೇರ್ಗಳಿಂದ ಕೆಲವು ಕ್ರಿಯೇಚರ್ಗಳು ಹೊರಗಡೆ ಬಂದು ಅಲ್ಲಿದ್ದಂತಹ ಜನಗಳನ್ನೆಲ್ಲ ಸಾಯಿಸ್ತಾ ಇರ್ತವೆ. ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯ ಕ್ರಿಯೇಚರ್ಗಳು ಆ ಬೇರಿಂದ ಹೊರಗಡೆ ಬರ್ತಿರ್ತವೆ. ಅವುಗಳು ಆ ಸಿಟಿ ಒಳಗಡೆ ಎಲ್ಲ ಸ್ಪ್ರೆಡ್ ಆಗಿ ಸಿಟಿನೆಲ್ಲ ಧ್ವಂಸ ಮಾಡ್ತಿರ್ತವೆ. ಅದನ್ನ ನೋಡಿ ಬಿಲ್ಲಿ ವಿಜರ್ಡ್ಗೆ ನನ್ನ ಶಕ್ತಿನ ನನ್ಗೆ ವಾಪಸ್ ಕೊಡಿ, ನನ್ನಿಂದ ಅವ್ರ ಜೊತೆ ಹೋರಾಡೋದಕ್ಕೆ ಆಗ್ತಾ ಇಲ್ಲ, ನನ್ ಶಕ್ತಿ ಕಮ್ಮಿ ಆಗಿರ್ಬಹುದು ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ವಿಜರ್ಡ್ ನಿನ್ನ ಮನಸ್ಸಿನಲ್ಲಿ ನೀನು ಆ ರೀತಿ ಅನ್ಕೊಂಡಿದ್ಯಾ, ಒಂದ್ಸಲ ನಿನ್ನ ಹೃದಯನ ಕೇಳು, ಅದಕ್ಕೆ ನೀನು ಯಾರು ಅನ್ನೋದು ಚೆನ್ನಾಗ್ ಗೊತ್ತಿದೆ. ನೀನು ಏನು ಅನ್ನೋದನ್ನ ಈ ಜಗತ್ತಿಗೆ ತೋರ್ಸೋದಕ್ಕೆ ನಿನಗೆ ಇವಾಗ ಒಳ್ಳೆ ಅವಕಾಶ ಸಿಕ್ಕಿದೆ. ನೀನು ನಿನ್ನ ಕುಟುಂಬಕ್ಕೋಸ್ಕರ ಹೋರಾಡು.
ಹೋರಾಡೋ, ಇಡೀ ಜಗತ್ತಿಗೋಸ್ಕರ ಹೋರಾಡೋ, ಅವಾಗ ನಿನ್ಗೆ ನಿನ್ನ ಶಕ್ತಿ ಏನು ಅನ್ನೋದು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಬಿಲ್ಲಿ ಬ್ಯಾಟ್ಸನ್ ತುಂಬಾ ಮೋಟಿವೇಟ್ ಆಗಿ ಕಲಿಪ್ಸೋ ಜೊತೆ ಹೋರಾಡೋದಕ್ಕೆ ಅಂತ ಹೋಗ್ತಾನೆ. ಈ ಕಡೆ ಎಸ್ಪೆರಾ ಮತ್ತೆ ಆಂಥೆಯಾ ಇಬ್ರು ಕಲಿಪ್ಸೋಗೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋ, ನಮ್ಮ ಉದ್ದೇಶ ಇದಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಅದಕ್ಕೆ ಕಲಿಪ್ಸೋ ಒಪ್ತಾ ಇರೋದಿಲ್ಲ. ಅವಳು ಡ್ರಾಗನ್ ಬಾಲ್ ದಿಂದ ಎಸ್ಪೆರಾಗೆ ಚುಚ್ಚಿ ಅವಳನ್ನ ಸಾಯಿಸ್ಬಿಡ್ತಾಳೆ. ಹಾಗೆ ಅವಳು ಅವಳ ಹತ್ರ ಇದ್ದಂತ ಸ್ಟಫ್ ಇಂದ ಆಂಥೆಯಾ ಹತ್ರ ಇದ್ದಂತಹ ಶಕ್ತಿನ ಕಿತ್ಕೊಂಡು ಅವಳನ್ನ ಮನುಷ್ಯನಾಗಿ ಕನ್ವರ್ಟ್ ಮಾಡ್ಬಿಡ್ತಾಳೆ. ಈಗಿರ್ಬೇಕಾದ್ರೆ ಈ ಕಡೆ ಡಾರ್ಲಾ ಒಂದು ಬುಕ್ ನ ತಗೊಂಡು ಸ್ಟೇವ್ಗೆ ಈ ರಾಕ್ಷಸರು ಯಾರಿಗ್ ಭಯ ಪಡ್ತಾರೆ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಸ್ಟೇವ್ ಪ್ರಾಣಿಗಳ ರಾಜನಾದ ಯೂನಿಕಾರ್ನ್ಸ್ಗೆ ಈ ರಾಕ್ಷಸರು ಭಯ ಪಡ್ತಾರೆ ಅಂತ ಬರೆಯುತ್ತೆ. ಅವಾಗ ಡಾರ್ಲಾ ಅದಕ್ಕೆ ಯೂನಿಕಾರ್ನ್ ಎಲ್ಲಿರುತ್ತೆ, ಅದಕ್ಕೆ ಏನ್ ಇಷ್ಟ ಆಗುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಸ್ಟೇವ್ ಯೂನಿಕಾರ್ನ್ ಡಾರ್ಕ್ ಗುಹೆಗಳಲ್ಲಿ ಕಂಡು ಬರುತ್ತೆ, ಅದಕ್ಕೆ ಸಿಹಿ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಬರೆಯುತ್ತೆ. ಹಾಗಾಗಿ ಎಲ್ರು ಯೂನಿಕಾರ್ನ್ ನ ಹುಡ್ಕೊಂಡು ಹೊರಡ್ತಾರೆ. ಆ ಸಮಯದಲ್ಲಿ ಬಿಲ್ಲಿ ಬ್ಯಾಟ್ಸನ್ ಕಲಿಪ್ಸೋ ಹತ್ರ ಬಂದು ಅವಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಡ್ರಾಗನ್ ಅವನ ಮೇಲೆ ಅದರ ಪ್ಲಾಸ್ಮಾ ಎನರ್ಜಿನ ಸ್ಪ್ರೆಡ್ ಮಾಡ್ಬಿಡುತ್ತೆ. ಅದರಿಂದ ಬಿಲ್ಲಿ ಒಂದ್ ಕಡೆ ಬಿದ್ದೋಗ್ತಾನೆ. ಮತ್ತೆ ಅವನು ಮೇಲ್ಗಡೆ ಎದ್ದು ಅವನು ಕೂಡ ಕಲಿಪ್ಸೋ ಮೇಲ್ಗಡೆ ಅವನ ಎಲೆಕ್ಟ್ರಿಕ್ ಪವರ್ ನ ಸ್ಪ್ರೆಡ್ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಸ್ವಲ್ಪ ಎನರ್ಜಿ ಮೇಲ್ಗಡೆ ಹೋಗಿ ಪ್ರೊಟೆಕ್ಷನ್ ಶೀಲ್ಡ್ ಗೆ ಟಚ್ ಆಗ್ಬಿಡುತ್ತೆ. ಅದರಿಂದ ಎನರ್ಜಿ ಇನ್ನೂ ಜಾಸ್ತಿ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿರುತ್ತೆ. ಅದನ್ನ ಬಿಲ್ಲಿ ನೋಡಿ ಅವನು ಇಮಿಡಿಯೇಟ್ ಆಗಿ ಅಲ್ಲಿಂದ ಹೋಗಿ ನೇರವಾಗಿ ಅವನು ಎಸ್ಪೆರಾ ಹತ್ರ ಬಂದು ಅವನ ಶಕ್ತಿಯಿಂದ ಅವಳಿಗೆ ಪ್ರಜ್ಞೆ ಪರಿಸಿ, ನಾನು ಯಾರನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ, ಈ ಸಮಸ್ಯೆಯಿಂದ ಬಚಾವ್ ಆಗೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಕಲಿಪ್ಸೋ ಹತ್ರ ಇರುವಂತ ಸ್ಟಫ್ಗೆ ನನ್ನ ಎಲೆಕ್ಟ್ರಿಕ್ ಪವರ್ ನ ತುಂಬಿಸಿದ್ರೆ ಅದು ಬ್ಲಾಸ್ಟ್ ಆಗುತ್ತೆ, ಅದರಿಂದ ಡ್ರಾಗನ್ ಮತ್ತೆ ಕ್ರಿಯೇಚರ್ ಗಳೆಲ್ಲ ನಾಶ ಆಗ್ತಾವ ಅಂತ ಕೇಳ್ತಾನೆ. ಅದಕ್ಕೆ ಎಸ್ಪೆರಾ ಹೌದು, ಆದ್ರೆ ನೀನು ಅದನ್ನ ಅವರಿಗೆ ಟಚ್ ಮಾಡ್ಬೇಕು, ಅದರಿಂದ ಎಲ್ಲ ನಾಶ ಆಗುತ್ತೆ. ನಾನು ನನ್ನ ಪ್ರೊಟೆಕ್ಷನ್ ಶೀಲ್ಡ್ ನ ಆ ಮರದ ಹತ್ರ ತಗೊಂಡ್ ಬರ್ತೀನಿ. ಅವಾಗ ಕಲಿಪ್ಸೋಕೆ ಬೇರೆ ಕಡೆ ಹೋಗೋದಕ್ಕೆ ಆಗೋದಿಲ್ಲ. ಆ ಸಮಯದಲ್ಲಿ ನೀನು ಈ ಕೆಲ್ಸನ ಮಾಡು ಅಂತ ಅವಳು ಬಿಲ್ಲಿಗೆ ಐಡಿಯಾ ಕೊಡ್ತಾಳೆ. ಈ ಕಡೆ ಡಾರ್ಲಾ ಮತ್ತೆ ಅವಳ ಫ್ಯಾಮಿಲಿ ಎಲ್ಲ ಯೂನಿಕಾರ್ನ್ ನ ಹುಡುಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಅದು ಅವಾಗ ತಾನೇ ಮರದ ಬೇರಿಂದ ಹೊರಗಡೆ ಬರ್ತಿರುತ್ತೆ. ಅದನ್ನ ನೋಡಿ ಡಾರ್ಲಾ ಅದನ್ನ ಮಾತಾಡ್ಸಿ ನನ್ನ ಹತ್ರ ಬಾ ಅಂತ ಕರಿತಾ ಇರ್ತಾಳೆ. ಯೂನಿಕಾರ್ನ್ಗೆ ಮನುಷ್ಯರು ಅಂದ್ರೆ ಮೊದ್ಲೇ ಇಷ್ಟ ಇರೋದಿಲ್ಲ, ಅದರಿಂದ ಅದು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರುತ್ತೆ. ಆ ಸಮಯದಲ್ಲಿ ಡಾರ್ಲಾ ಅವಳ ಪಾಕೆಟ್ ನಲ್ಲಿ ಇದ್ದಂತಹ ಜೇಮ್ಸ್ ಚಾಕ್ಲೇಟ್ ನ ತಗೊಂಡು ಅದ್ರ ಹತ್ರ ಎಸಿತಾಳೆ. ಅವುಗಳ ಸ್ಮೆಲ್ ಯೂನಿಕಾರ್ನ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಅದಕ್ಕೆ ಮೊದ್ಲೇ ಸಿಹಿ ಅಂದ್ರೆ ತುಂಬಾ ಇಷ್ಟ ಇರೋದ್ರಿಂದ ಅದು ಆ ಚಾಕ್ಲೇಟ್ ನ ತಿಂದು ಅಲ್ಲಿಗೆ ಅದರ ಸ್ನೇಹಿತರನ್ನು ಕೂಡ ಕರಿತಾ ಇರುತ್ತೆ. ಅದರಿಂದ ಆ ಜಾಗದಲ್ಲಿ ಇದ್ದಂತಹ ಯೂನಿಕಾರ್ನ್ ಗಳೆಲ್ಲ ಅಲ್ಲಿಗೆ ಬರ್ತವೆ. ನಂತರ ಎಲ್ರು ಅವುಗಳ ಸಹಾಯನ ತಗೊಂಡು ಸಿಟಿ ಒಳಗಡೆ ಇದ್ದಂತಹ ಕ್ರಿಯೇಚರ್ ಗಳನ್ನೆಲ್ಲ ಎದುರಿಸಿ ಅವುಗಳನ್ನ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಕಲಿಪ್ಸೋ ಡ್ರಾಗನ್ ನ ಆಂಥೆಯಾ ಇರುವಂತಹ ಜಾಗಕ್ಕೆ ತಂದು ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಅವಾಗ ಅಲ್ಲಿಗೆ ಫ್ರೆಡಿ ಕೂಡ ಬರ್ತಾನೆ. ಆದ್ರೆ ಅವನ ಹತ್ರ ಯಾವುದೇ ಶಕ್ತಿ ಇಲ್ದೇ ಇರೋದ್ರಿಂದ ಅವನು ಕಲಿಪ್ಸೋಗೆ ಏನು ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಇನ್ನೇನ್ ಡ್ರಾಗನ್ ಅವರನ್ನ ಸಾಯಿಸ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಬಿಲ್ಲಿ ಬಂದು ಕಲಿಪ್ಸೋ ಕೈಲಿದ್ದಂತಹ ಸ್ಟಫ್ ನ ಕಿತ್ಕೊಂಡು ಇದು ನಿನಗ್ ಬೇಕು ಅಂದ್ರೆ ನನ್ ಜೊತೆ ಬಾ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಹಾಗಾಗಿ ಕಲಿಪ್ಸೋ ಕೂಡ ಅವನ ಹಿಂದೆನೆ ಹೋಗ್ತಾಳೆ. ಬಿಲ್ಲಿ ಸ್ಟಫ್ ನ ತಗೊಂಡ್ ಬಂದು ಜೀವ ವೃಕ್ಷದ ಹತ್ರ ಕಾಯ್ತಾ ಇರ್ಬೇಕಾದ್ರೆ ಎಸ್ಪೆರಾ ಅವಳ ಶಕ್ತಿನ ಯೂಸ್ ಮಾಡಿ ಪ್ರೊಟೆಕ್ಷನ್ ಶೀಲ್ಡ್ ನ ತುಂಬಾ ಚಿಕ್ಕದಾಗಿ ಕನ್ವರ್ಟ್ ಮಾಡ್ತಾಳೆ. ಅದನ್ನ ನೋಡಿ ಕಲಿಪ್ಸೋಗೆ ಎಸ್ಪೆರಾ ಇನ್ನು ಬದುಕಿದಾಳೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವಳು ಎಸ್ಪೆರಾ ಹತ್ರ ಬಂದು ಅವಳನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಅವಳು ಪ್ರೊಟೆಕ್ಷನ್ ಶೀಲ್ಡ್ ಹೊರಗಡೆ ಇರೋದ್ರಿಂದ ಅವಳಿಗೆ ಏನು ಆಗ್ತಾ ಇರೋದಿಲ್ಲ. ಆ ಸಮಯದಲ್ಲಿ ಬಿಲ್ಲಿ ತನ್ನ ಶಕ್ತಿನ ಪ್ರೊಟೆಕ್ಷನ್ ಶೀಲ್ಡ್ ಗೆ ಸ್ಪ್ರೆಡ್ ಮಾಡಿ ಅದು ನೇರವಾಗಿ ಸ್ಟಫ್ ಹತ್ರ ಬಂದು ಟಚ್ ಆಗೋ ರೀತಿ ಮಾಡ್ತಾನೆ. ಅದರಿಂದ ಅದರ ಎನರ್ಜಿ ತುಂಬಾನೇ ಜಾಸ್ತಿ ಆಗ್ತಿರುತ್ತೆ. ಅದನ್ನ ನೋಡಿ ಕಲಿಪ್ಸೋ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾಳೆ. ಅವಾಗ ಬಿಲ್ಲಿ ತನ್ನ ಎಲ್ಲ ಶಕ್ತಿನ ಯೂಸ್ ಮಾಡಿ ಡ್ರಾಗನ್ ಗೆ ಸರಿಯಾಗಿ ಹೊಡೆದು ಅವನ ಹತ್ರ ಇದ್ದಂತ ಸ್ಟಫ್ ನ ಅವರಿಗೆ ಟಚ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಹಾಗಾಗಿ ಆ ಡ್ರಾಗನ್ ಅವನ ಮೇಲೆ ತನ್ನ ಪ್ಲಾಸ್ಮಾ ಎನರ್ಜಿನ ಸ್ಪ್ರೆಡ್ ಮಾಡುತ್ತೆ. ಆದ್ರೂ ಕೂಡ ಬಿಲ್ಲಿ ಸ್ಟಫ್ ನ ಸಹಾಯದಿಂದ ಅವ್ರ ಹತ್ರ ಹೋಗಿ ಅದನ್ನ ಅವರಿಗೆ ಟಚ್ ಮಾಡ್ಬಿಡ್ತಾನೆ. ಅದರಿಂದ ಅದು ಬ್ಲಾಸ್ಟ್ ಆಗಿ ಡ್ರಾಗನ್ ಜೊತೆ ಕಲಿಪ್ಸೋ ಕೂಡ ಸತ್ತೋಗ್ತಾಳೆ. ಹಾಗಾಗಿ ಎಸ್ಪೆರಾ ಕೂಡ ಸತ್ತೋಗ್ತಾಳೆ. ಅದರಿಂದ ಅವ್ರು ಕ್ರಿಯೇಟ್ ಮಾಡಿದಂತಹ ಪ್ರೊಟೆಕ್ಷನ್ ಶೀಲ್ಡ್ ಮಾಯ ಆಗ್ಬಿಡುತ್ತೆ. ಸ್ವಲ್ಪ ಸಮಯದ ನಂತರ ಭೂಮಿ ಮೇಲ್ಗಡೆ ಇದ್ದಂತಹ ಜೀವ ವೃಕ್ಷನು ಕೂಡ ನಾಶ ಆಗ್ಬಿಡುತ್ತೆ. ಹಾಗಾಗಿ ಅದರಿಂದ ಕ್ರಿಯೇಟ್ ಆಗಿದ್ದಂತಹ ಕ್ರಿಯೇಚರ್ ಗಳೆಲ್ಲ ನಾಶ ಆಗ್ತವೆ. ಆಂಥೆಯಾ ಮನುಷ್ಯಳಾಗಿ ಕನ್ವರ್ಟ್ ಆಗಿರೋದ್ರಿಂದ ಅವಳು ಇನ್ನೂ ಬದುಕಿರ್ತಾಳೆ. ಆದ್ರೆ ಆ ಎನರ್ಜಿಗೆ ಬಿಲ್ಲಿ ಬ್ಯಾಟ್ಸನ್ ಕೂಡ ಸತ್ತೋಗ್ಬಿಟ್ಟಿರ್ತಾನೆ. ಅದರಿಂದ ಎಲ್ರು ಸೇರ್ಕೊಂಡು ದೇವಲೋಕದಲ್ಲಿ ಅವನ ಅಂತ್ಯ ಸಂಸ್ಕಾರನ ಮಾಡ್ತಾ ಇರ್ತಾರೆ. ಅವ್ನ್ ಸತ್ತಿರೋದ್ರಿಂದ ಎಲ್ಲರಿಗೂ ತುಂಬಾನೇ ನೋವಾಗ್ತಿರುತ್ತೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ವಂಡರ್ ವುಮೆನ್ ಬಂದು ವಿಜರ್ಡ್ ಹತ್ರ ಇದ್ದಂತ ಸ್ಟಫ್ ನ ಇಸ್ಕೊಂಡು ಮೇಲ್ಗಡೆ ಎತ್ತಿ ಅದನ್ನ ಕೆಳಗಡೆ ಒಂದ್ಸಲಿ ಹೊಡಿತಾಳೆ. ಅವಾಗ ಅದಕ್ಕೆ ಮತ್ತೆ ಎನರ್ಜಿ ಬಂದ್ಬಿಡುತ್ತೆ. ಅದರಿಂದ ಇಲ್ಲಿವರೆಗೂ ಪಾಳ್ ಬಿದ್ದಂತಹ ದೇವಲೋಕಕ್ಕೆ ಜೀವ ಬಂದ್ಬಿಡುತ್ತೆ. ಬಾಡೋಗಿರುವಂತಹ ಜೀವ ವೃಕ್ಷ ಕೂಡ ಚಿಗುರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಂಥೆಯಾಗೆ ಅವಳ ಶಕ್ತಿ ವಾಪಸ್ ಬರುತ್ತೆ. ಸತ್ತೋಗಿರುವಂತಹ ಬಿಲ್ಲಿ ಬ್ಯಾಟ್ಸನ್ ಕೂಡ ಬದುಕಿ ಭೂಮಿಯಿಂದ ಹೊರಗಡೆ ಬರ್ತಾನೆ. ಅವನನ್ನ ನೋಡಿ ಎಲ್ರು ತುಂಬಾನೇ ಖುಷಿ ಪಡ್ತಿರ್ತಾರೆ. ಆ ಸಮಯದಲ್ಲಿ ಬಿಲ್ಲಿ ವಂಡರ್ ವುಮೆನ್ ನ ನೋಡಿ ತುಂಬಾನೇ ಎಕ್ಸೈಟ್ ಆಗ್ತಿರ್ತಾನೆ. ಅವಾಗ ವಂಡರ್ ವುಮೆನ್ ಅವನಿಗೆ ನೀನು ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಬಿಲ್ಲಿ, ನಿನ್ನಿಂದ ದೇವತೆಗಳು ಮತ್ತೆ ಮನುಷ್ಯರು ತುಂಬಾ ನೆಮ್ಮದಿಯಾಗಿ ಬದುಕ್ತಾರೆ. ನಿನ್ನ ಶಕ್ತಿ ಏನು ಅನ್ನೋದು ಇವಾಗ ಇಡೀ ಜಗತ್ತಿಗೆ ಗೊತ್ತಾಗಿದೆ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಅದಾದ್ಮೇಲೆ ಬಿಲ್ಲಿ ಮತ್ತೆ ವಿಜರ್ಡ್ ಇಬ್ರು ಉಳಿದಿರುವಂತ ಸೂಪರ್ ಹೀರೋಸ್ ಗಳಿಗೆ ಸ್ಟಫ್ ಆಫ್ ದ ಗಾಡ್ಸ್ ಇಂದ ಶಕ್ತಿ ಕೊಡ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.